पद्मासने पद्मभूरो पद्माक्षे पद्मसंभवे त्वं मां वदस पद्माक्षी येन सौभाग्यं नमाम्यहम् पद्मप्रिये पद्मे पद्महस्ते पद्मालये पद्मदलायाक्षे विश्वप्रिये विश्वमनोनुकूले तत्त्वादपद्मं मयि संविधत्वा महादेवी च विद्महे विश्वभद्रे च धीमहि तन्नो लक्ष्मी प्रचोदयात्। ओम सरजनले सरोजहस्ते धवलकला सुगगनममाल्य शोभे जय जय हे महिषासुरमर्दिनि
प्रचोदये देवी स्वस्तिरस्तु नः स्वस्तिर्नाशेभ्यः ऊर्ध्वं दिगाते यजन् सन्नो अस्तद्विपदे शान्तदष्पदे ॐ शान्ति 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 आवाहित महाकाली महालक्ष्मी श्री दुर्गायै नमः वेदोक्त मंत्रपुष्पं समर्पयामि जय दुर्गे जय दुर्गे जय दुर्गे शिव मनोरंजनी भव भय भंजनी राजराजेश्वरी राजीवने शिव मनोरंजनी भव भय भंजनी श्री जगदीश्वरी दुर्गा माता श्री जगदीश्वरी दुर्गा कर्म करिष्ये ओम तो देवा आवन्तनाता विष्णुर्चक्रमे पृथिव्या सप्तदानाभिः इदं विष्णुर्चक्रमे त्रयदानदा देवदं समूर्णमस्तपां सरे त्रीणि सपाचक्रमे विष्णुर्गोपादाभ्यः ततो कर्माणि धारयन् विष्णुर्कर्माणि विष्णुर्तानि वर्षे इन्द्रस्य ज्ञसका तद्विष्णो
प्रमथाधिपते दुरित दुरीह दुराशय दुर्मद दानवधूत कृतान्तमते जय जय हे महिषासुरमर्दिनि रम्यकपर्दिनि शैलसुते
दिव्यैर्गजेन्द्रैर्मणिगणगजते स्नापिता हेमवन्दे नित्यं सा पद्महस्ता नमस्ते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके नारायणे नमोस्तुते महाकाली महालक्ष्मी महास्वरूपिण्ये श्री दुर्गायै नमः ओಂ ಪ್ರಾರ್ಥನಾ ಸಮರ್ಪಯಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಆಯ್ತಾ ವಿಶೇಷವಾಗಿ ಅರ್ಚನಾ ಪ್ರಿಯ ದುರ್ಗೆ ಅಂತೇಳಿ ಅವಳು ಅರ್ಚನೆ ಮಾಡ್ಬೇಕಂತೆ ನಾವು ಎಷ್ಟು ಅರ್ಚನೆ ಮಾಡ್ತೇವೋ ಅಷ್ಟು ನಮ್ಮ ಇಷ್ಟಾರ್ಥವನ್ನು ಅನುಗ್ರಹ ಮಾಡ್ತಾಳೆ ಅಂತೇಳಿ ಶಾಸ್ತ್ರದ ವಚನ ಆದ್ರಿಂದ ಒಂದೊಂದೇ ಒಂದು ರೀತಿ ಪೂಜೆ ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ರುದ್ರ ಅರ್ಚನಾ ಪ್ರಿಯ ದುರ್ಗೆ ಅಂತೇಳಿ ಅವಳನ್ನು ಅರ್ಚನೆ ಮಾಡ್ಬೇಕಂತೆ ವಿಶೇಷವಾಗಿ ಸಪ್ತಶತಿ ಪಾರಾಯಣ ಅಂದ್ರೆ ಅದು 700 ಶ್ಲೋಕ 700 ಶ್ಲೋಕದಲ್ಲಿ ಆ ದೇವಿನ ಹೋಳುದು ಅಂತೇಳಿ ಆದ್ರಿಂದ ಆ ದುರ್ಗೆಯನ್ನು ಆ ಪಂಚದುರ್ಗೆಯನ್ನು ದೀಪಮದಲ್ಲಿ ಆವಾಹನ ಮಾಡಿ ಮಧ್ಯದಲ್ಲಿ 3 ದುರ್ಗೆಯನ್ನು ಆವಾಹನ ಮಾಡಿ ಆ ನಾನಾ ವಿಧ ಹೂಗಳಿಂದ ಅವಳಿಗೆ ಅರ್ಚನೆ ಮಾಡಿದ್ದೇವೆ ಹಾಗೆ ಸಪ್ತಶತಿ ಪಾರಾಯಣ ಮಾಡಿದ್ದೇವೆ ಅದೇ ಪ್ರಕಾರವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮುಖ್ಯವಾಗಿ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥದ್ದು 3 ರೀತಿಯ ತಾಪತ್ರಯಗಳು ಅಂತೇಳಿ ಅದು ಯಾವ್ದು ಹೇಳಿದಾಗ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಆಖ್ಯ ಅಂತೇಳಿ ನಾವು ಅವಳನ್ನು ಆರಾಧನೆ ಮಾಡಿದಾಗ ಅದನ್ನು 3 ರೂಪದಲ್ಲಿ ಪರಿಹಾರ ಮಾಡ್ತಾಳಂತೆ ಅದು ಹೇಗೆ ಹೇಳಿದಾಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತೇಳಿ ಆದ್ರಿಂದ ದುರ್ಗೆನ ಆರಾಧನೆ ಮಾಡೋದ್ರಿಂದ ದುರಿತಾದಿಗಳು ಪರಿಹಾರವಾಗ್ತದೆ ಅಂತೇಳಿ ಶಾಸ್ತ್ರದ ವಚನ ಆದ್ರಿಂದ ಭಕ್ತಿ ಶ್ರದ್ಧಾಪೂರ್ವಕ ಮಾಡಿರ್ತಕ್ಕಂತಹ ಆ ದುರ್ಗಾ ನಮಸ್ಕಾರ ಪೂಜೆಯಿಂದ ಆ ತಾಯಿ ಸುಪ್ರೀತ ಸುಪ್ರಸನ್ನ ಅಳಗಿ ಯಜಮಾನ ದಂಪತಿಗಳು ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆಲ್ಲರಿಗೂ ಆ ತಾಯಿ ಯಾವುದೇ ಒಂದು ಬರ್ತಕ್ಕಂತಹ ಗ್ರಹಚಾರ ದೋಷಗಳಿದ್ರು ಕೂಡ ಯಾವುದೇ ಒಂದು ದುರಿತಾದಿಗಳಿದ್ರು ಕೂಡ ಯಾವುದೇ ಒಂದು ಅಭಿಚಾರಗಳಿದ್ರು ಕೂಡ ತಾಯಿ ಎಲ್ಲ ಪರಿಹಾರ ಮಾಡಿ ವಿಶೇಷವಾದ ದುರ್ಗೆ ಅನುಗ್ರಹ ನಿಮ್ಮೆಲ್ಲರಿಗೂ ಶರೀರಕ್ಕೆ ಬೇಕಾದ ಆಯುಷ್ಯ ಪರಿಪೂರ್ಣದ ಆರೋಗ್ಯವನ್ನು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಉನ್ನತ ಅಭಿವೃದ್ಧಿಯನ್ನು ಹಾಗೆ ಮಕ್ಕಳಿಗೆಲ್ಲ ಸದ್ವಿದ್ಯೆ ಸದ್ಬುದ್ಧಿಯನ್ನು ಅವರವರು ಕಲಿತಕ್ಕಂಥ ವಿದ್ಯೆಯಲ್ಲಿ ಉತ್ತಮ ಪ್ರಗತಿಯನ್ನು ತಾಯಿ ಅನುಗ್ರಹ ಮಾಡಿಕೊಟ್ಟು ತಾಯಿ ಅನುಗ್ರಹ ನಿಮ್ಮ ಸಕುಟುಂಬಕ್ಕೆ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆರೋಗ್ಯವನ್ನು ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ತಾಯಿ ಅನುಗ್ರಹ ಮಾಡಬೇಕು ಅಂತೇಳಿ ಪ್ರಸನ್ನ ಕಾಲದಲ್ಲಿ ದುರ್ಗೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರೂ ಅಕ್ಷತೆ ಕಾಳುಗಳನ್ನು ಹಾಕಿ ನಮಸ್ಕಾರ ಮುಂದೆ ಬಂದು ದೀಪಕ್ಕೆ ಹಾಕಬೇಡಿ ಬುಡದಲ್ಲಿ ಹಾಕಿ ನಮಸ್ಕಾರ ಮಾಡಿ ಓಂ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ಓ ನಮಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಗುರೋರ್ಬಾಹವೇ ಸಹಸ್ರನಾಮ್ನೇ ಮೃಡಾಯ ಶಾಶ್ವತೆ ಸಹಸ್ರಕೋಟಿ ಜಗದಾರಿಣೇ ನಮಃ ನಮೋ ದೇವಿ ಮಹಾದೇವಿ ಶಿವಾಯೇ ಸತತಂ ನಮಃ ನಮ ಪ್ರಕೃತಿ ಭದ್ರಾಯೇ ನಿಯತಾ ಪ್ರಣತಾ ಸ್ಮೃತಾಂ ದುರ್ಗಾಯೇ ನಮಃ ಓಂ ನಮಸ್ಕಾರಾನ್ ಸಮರ್ಪಯಾಮಿ ಮಂಗಳವಾರ